ನಮ್ಗೆ ನಾಳೆ ಭೂಮಿ ಪೂಜೆ ಕಾರ್ಯಕ್ರಮನ ಇಟ್ಕೊಳ್ಳಿ ಅಂದ್ರು. ಹೌದಾ? ಹಾಗೆ ಮಾಡೋಣ ಅತ್ತೆ. ಹಾ, ಆ ಏರ್ಪಾಡೆಲ್ಲ ನೀನೇ ಮಾಡ್ಬೇಕು. ಖಂಡಿತ ಅತ್ತೆ, ಎಲ್ಲಾನು ನಾನೇ ನೋಡ್ಕೋತೀನಿ. ನಾಳೆ ಭೂಮಿ ಪೂಜೆಯಲ್ಲಿ ಎಷ್ಟು ಗಲಾಟೆ ಆಗ್ಬೇಕೋ ಅಷ್ಟು ಆಗೋ ಹಾಗೆ ನಾನೇ ನೋಡ್ಕೊಳ್ತೀನಿ ಅತ್ತೆ. ತಗೊಳ್ಳಿ ಸರ್ ಡಾಕ್ಯುಮೆಂಟ್ಸ್. ಸರ್, ಆ ಲ್ಯಾಂಡ್ನ ಸುಬ್ಬು ಹತ್ರ ಅರುಣ್ ತಗೊಂಡಿರೋ ಡಾಕ್ಯುಮೆಂಟ್ಸ್ ಸರ್ ಇದು. ತಕ್ಷಣ ಆ ಲ್ಯಾಂಡ್ನ ಅರುಣ್ ನಮ್ಮ ಪ್ರಸಾದ್ ರಾವ್ಗೆ ಮಾರಿರೋ ಡಾಕ್ಯುಮೆಂಟ್ಸ್ ಕಾಪಿ ಸರ್ ಇದು. ಗುಡ್, ವೆರಿ ಗುಡ್. ಸರ್, ಆಫೀಸಲ್ಲಿ ನಮ್ಮ ಜನ ಇರೋದ್ರಿಂದ ನಮ್ಮ ಕೆಲಸ ತುಂಬ ಈಸಿಯಾಗಿ ಆಯಿತು ಸರ್. ಎಷ್ಟು ಕಷ್ಟ ಆಗೋ ಕೆಲಸನಾದ್ರೂ ಸುಲಭ ಮಾಡ್ತೀನಿ, ಎಷ್ಟು ಸುಲಭದ ಕೆಲಸ ಆದ್ರೂ ಕಷ್ಟ ಆಗೋ ಹಾಗೆ ಮಾಡ್ತೀನಿ. ಅರ್ಜುನ್, ಮಲ್ಲಿಕಾರ್ಜುನ್. ಹೌದು, ಈಗ್ಲಾದ್ರೂ ಆ ಬುರ್ಕಾ ಲೇಡಿ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸರ್. ಸರ್, ಅವರೇ ಕಾಲ್ ಮಾಡಿದ್ದಾರೆ ಸರ್. ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲ ನೀವು ಹೇಳ್ದಾಗೆ ಮಾಡಿದ್ದೀನಿ ಮೇಡಮ್. ಮೇಡಮ್, ವಿಷಯ ಗೊತ್ತಾದಾಗ ಆ ಆನಂದ್ ವರ್ಮಾ ಫ್ಯಾಮಿಲಿ ನೀವು ಆಸೆ ಪಟ್ಟಾಗೆ ಬಾಯ್ ಬಿಡ್ಕೊಳ್ಳೋದು ಗ್ಯಾರಂಟಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆ ಬಾಯ್ ಬಡ್ಕೊಳ್ಳೋ ಕಾರ್ಯಕ್ರಮ ನಾಳೆನೇ ಆಗ್ಬೇಕು. ನಾಳೆನಾ? ನಾಳೆ ಒಳ್ಳೆ ದಿನ ಅಂತ ಆ ಲ್ಯಾಂಡ್ ಅಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ಆನಂದ ವರ್ಮಾ ಅವರ ಫ್ಯಾಮಿಲಿ ಪ್ಲಾನ್ ಮಾಡ್ತಿದೆ. ಅಲ್ಲೇ ಅವ್ರಿಗೆ ವಿಷಯ ಗೊತ್ತಾದ್ರೆ ಆ ಫ್ಯಾಮಿಲಿಯವರು ಒಂದೇ ಸಮನೆ ಬಾಯ್ ಬಡ್ಕೊಳ್ಳೋಕ್ ಶುರು ಮಾಡ್ತಾರೆ. ಓಹೋ, ಓಕೆ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇವ್ರು ಯಾರೋ ಏನೋ ಆ ಆನಂದ್ ವರ್ಮಾ ಫ್ಯಾಮಿಲಿಗೆ ನಂಬರ್ 1 ಶತ್ರು ಅಂದ್ಕೋತೀನಿ. ನೋ, ನಂಬರ್ 1 ಶತ್ರು ಅಂದ್ರೆ ನಮ್ ಸರ್ರೆ. ಅವರು ನಂಬರ್ 2 ಇರ್ಬೇಕು. ಅವ್ರ ಆಸೆ ಪಟ್ಟಿರೋ ಹಾಗೆ ನಾಳೆನೆ ಬಾಯಿ ಬಡ್ಕೊಳ್ಳೋ ಕಾರ್ಯಕ್ರಮನ ಶುರು ಮಾಡೋಣ. ಓಕೆ. ಪ್ರಸಾದ್ ಸರ್, ನಾಳೆ ಭೂಮಿ ಪೂಜೆ ನಡೆಯೋ ಟೈಮ್ಗೆ ಹೇಳಿ ಸರ್. ಸರಿ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಅರ್ಜುನ್, ಮಲ್ಲಿಕಾರ್ಜುನ್. ವೈದೇಹಿ, ಪೂಜೆಗೆ ಬೇಕಾಗಿರೋದೆಲ್ಲ ಕಾರಲ್ಲಿ ಇಡ್ಸಿದ್ಯಾಮ್ಮ? ಹಾ, ಇಡ್ಸಿದ್ದೀನಿ ಅತ್ತೆ. ಅರುಣ್, ಪುರೋಹಿತ್ರಿಗೆ ಒಂದ್ಸಲಿ ಫೋನ್ ಮಾಡ್ಬೇಕೇನೋ. ಐಶ್ವರ್ಯನ್ ಕೇಳು. ಆಲ್ರೆಡಿ ಐಶ್ವರ್ಯ ಫೋನ್ ಮಾಡಿದಾಳೆ ಮಮ್ಮಿ. ಪುರೋಹಿತರು ಹೊರಟಿದಾರಂತೆ. ಹಾ ಅಖಿಲ್, ನಿಮ್ಮಪ್ಪ ಇನ್ನೂ ರೆಡಿ ಆಗಿಲ್ವಾ? ಅವ್ರು ಬರೋದ್ರಲ್ಲಿ ಅಲ್ಲಿ ರಾಹು ಕಾಲ ಬರೋ ಹಾಗಿದೆ. ಅವ್ರು ಬೇಗ ಬಂದ್ರೂನು ಹೇಗೂ ಪೂಜೆ ನಡೆಯೋದಿಲ್ಲ ಅತ್ತೆ. ಅಷ್ಟಕ್ಕೂ ನಡೀದೇ ಇರೋ ಪೂಜೆಗೆ ಯಾಕಿಷ್ಟೊಂದು ಗಡಿಬಿಡಿ ಅತ್ತೆ?
ಹೋಗಿ ನಿಮ್ಮ ಅಪ್ಪಂಗೆ ಬೇಗ ರೆಡಿ ಆಗೋಕ್ ಹೇಳು. ನಾನು ಯಾವಾಗಲೂ ರೆಡಿ. ನೀವ್ ಬಂದ್ಬಿಟ್ರಾ? ಎಲ್ರೂ ಬಂದಾಯ್ತು. ಈ ಐಶ್ವರ್ಯಲ್ಲಿ ನಾನು ಬಂದಾಯ್ತು. ಹಾ, ಎಲ್ರೂ ರೆಡಿ ಅಲ್ವಾ? ಹೊರಡೋಣ. ಹೌದು, ಮಕ್ಕಳಲ್ಲಿ? ಆಲ್ರೆಡಿ ಕಾರಲ್ಲಿ ಕೂತಿದಾರ ಮಾವ. ಹಾ ಸರಿ, ನಡೀರಿ. ಬನ್ನಿ. ಇದರಲ್ಲಿ ಲಗೇಜ್ ಇದೆ, ಇದರಲ್ಲಿ ಕೂಡ ಲಗೇಜ್ ಇದೆ. ಇಷ್ಟು ಕಂಜೆಸ್ಟೆಡ್ ಮಾಡ್ಕೊಂಡು ಯಾಕೆ ಹೋಗೋದು? ಹಾಂ, ನೀವು ಹೊರಟ್ಬಿಡಿ, ನಾನು ನನ್ನ ಕಾರ್ ತರ್ತೀನಿ. ಅಣ್ಣ, ನೀವು ಹೊರಟಿರಿ, ನಾನು ನನ್ನ ಕಾರಲ್ಲಿ ಬರ್ತೀನಿ. ಶ್ಯಾಮ, ಪೂಜೆಗಿಡೋಕೆ ಬಂಗಾರದ ನಾಣ್ಯ ಒಂದನ್ನು ಕೊಟ್ಟಿದ್ನಲ್ಲ, ಅದನ್ನ ತಗೊಂಡ್ಯಾ? ಅಯ್ಯೋ ಇಲ್ಲ ಅಕ್ಕ, ಅದನ್ನ ನಾನು ರೂಮಲ್ಲಿರೋ ಬೀರುವಲ್ಲಿ ಇಟ್ಟಿದ್ದೆ, ಮರ್ತ್ಬಿಟ್ಟೆ. ಹೋಗ್ತರ್ತೀನಿ. ಇರು ಶ್ಯಾಮ, ಇಳಿಯೋದು ಬೇಡ, ನೀನು ಕೂತ್ಕೋ, ನಾನು ತಗೊಂಡು ಬರ್ತೀನಿ. ಟೈಮ್ ಆಗ್ತಿದೆ, ನೀವು ಹೊರಡಿ. ಆಯ್ತು ರೀ, ಬಾಯ್. ಭೂಮಿ ಪೂಜೆ ಅಂತ ಅಂದ್ರಷ್ಟೇ. ಒಬ್ರು ಕೂಡ ನನ್ನ ಬಾ ಅಂತ ಕರೀಲಿಲ್ಲ. ಕರೀದೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನಾದೆ. ಇಲ್ದಿದ್ರೆ ನಾನಲ್ಲಿ ಚೆನ್ನಾಗಿ ರೆಡಿಯಾಗಿ ಹೋಗಿ ಅಖಿಲ್ನ ನೋಡ್ತಾ ಇರ್ತಿದ್ದೆ. ಅರೆ, ನನ್ನ ಹೀರೋ ಪೂಜೆಗೆ ಹೋಗ್ಲಿಲ್ವಾ ಏನು? ಹಾಗಾದ್ರೆ ನನಗೆ ಬೇಕಾದ ಹಾಗೆ ಆಯ್ತು. ಅಯ್ಯೋ, ಲಾಕ್ ಮಾಡಿದಳೆ. ಕೀಸ್ ಎಲ್ಲಿದೆಯೋ ಏನೋ. ಕಾರ್ ನಿಲ್ಸಿ. ಏನ್ ಶ್ಯಾಮ? ಬೀರು ಕೀಗಳು ನನ್ನ ಹ್ಯಾಂಡ್ ಬ್ಯಾಗಲ್ಲೇ ಇದೆ ಅಕ್ಕ. ಸರಿ, ಹಾಗಾದ್ರೆ ವಾಪಸ್ ಹೋಗೋಣ ಇರಮ್ಮ. ಅಯ್ಯೋ ಬೇಡ ಬಾವಾ, ಹೊರಟ ಮೇಲೆ ವಾಪಸ್ ಹೋಗೋದು ಒಳ್ಳೇದಲ್ಲ. ನಾನು ಮನೆಗೆ ಹೋಗಿ ಎತ್ಕೊಂಡು ಬರ್ತೀನಿ, ನೀವು ಹೋಗಿರಿ. ಹುಷಾರು ಶ್ಯಾಮ. ಒಂದ್ಸಲ ಶ್ಯಾಮಂಗ್ ಫೋನ್ ಮಾಡ್ತೀನಿ. ಅಮ್ಮ, ಅಮ್ಮ, ಅಮ್ಮ. ಅಯ್ಯೋ, ನೋವು ಅಮ್ಮ, ಅಮ್ಮ, ನೋವು. ಏನಾಯ್ತು? ಏನಾಗ್ತಿದೆ? ಸಡನ್ ಆಗಿ ಹೊಟ್ಟೆ ನೋವು ಶುರುವಾಯ್ತು. ನೋವು ತಡ್ಕೊಳಕ್ ಆಗ್ತಿಲ್ಲ. ಅಯ್ಯೋ, ಇವಾಗ ಏನ್ ಮಾಡೋದು? ನೋವು. ಮೊದಲು ನೀವು ನಿಮ್ಮ ರೂಮಿಗೆ ಬನ್ನಿ. ನನ್ನ ಕೈಲಿ ಆಗ್ತಿಲ್ಲ. ನನಗೆ ನಡೆಯಕ್ಕೆ ಆಗ್ತಿಲ್ಲ. ಅಮ್ಮ, ನೋವು. ನೀರು. ಒಂದು ನಿಮಿಷ, ನಾನು ಇವಾಗಲೇ ನೀರು ತಗೊಂಡ್ಬರ್ತೀನಿ.
ಏನ್ರಿ ಯಾರ್ಗೀ ಬಾಟಲ್? ನಿನ್ ಟೀಚರ್ಗೆ ಸಡನ್ ಆಗಿ ಹೊಟ್ಟೆ ನೋವು ಬಂದಿದೆ, ಒದ್ದಾಡ್ತಾ ಇದ್ದಾರೆ. ಕುಡಿಯಕ್ ನೀರ್ ಬೇಕು ಅಂದ್ರು. ತಗೋ, ಇದನ್ನ ನೀನ್ ತಗೊಂಡು ಹೋಗ್ಕೊಡು, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಅಂತೂ ಇಂತೂ ಕೊನೆಗೂ ಅಖಿಲ್ ಅವರು ನನಗೆ ಒಂಟಿಯಾಗಿ ಸಿಕ್ಕಿದ್ರು. ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ನಾಟಕ ಮಾಡಿ ಹೊರಗಡೆ ಕರ್ಕೊಂಡು ಹೋಗಿ ಹೊಟ್ಟೆ ನೋವು ಕಡಿಮೆ ಆಯ್ತು ಅಂತ ಹೇಳಿ ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಫುಲ್ ಎಂಜಾಯ್ ಮಾಡಬಹುದು. ಅಬ್ಬಾ ಹೊಟ್ಟೆ ನೋವು, ಅಮ್ಮ ಹೊಟ್ಟೆ ನೋವು. ಈ ರಂಜಿನಿ, ನಿನಗೆ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ. ಎಂಗೇಜ್ ಬರ್ತಿದ್ಯಲ್ಲ, ಇವಾಗ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಡಾಕ್ಟ್ರಿಗೆ ನೀವು ಫೋನ್ ಮಾಡೋ ಅಗತ್ಯ ಇಲ್ಲ. ಫೋನ್ ಮಾಡೋ ಅಗತ್ಯ ಇಲ್ವಾ? ಕಡಿಮೆ ಆಯ್ತಾ? ಕಡಿಮೆ ಆಗಿಲ್ಲ ರೀ. ಮತ್ತೆ ಅವ್ರ ನೋವೇನೋ ನನ್ಗೆ ಅರ್ಥ ಆಗಿದೆ. ಇಂಥ ನೋವಿಗೆ ನನ್ನ ಹತ್ರ ಒಂದ್ ಮನೆ ಮದ್ದಿದೆ. ಆ ಔಷಧಿ ಕುಡಿದ್ರೆ 5 ನಿಮಿಷಕ್ಕೆ ಕಡಿಮೆ ಆಗುತ್ತೆ. ಹೌದಾ? ಹಾಗಾದ್ರೆ ಮಾಡು. ಅಮ್ಮ, ಸ್ವಲ್ಪ ಸಹಿಸ್ಕೊಳ್ಳಿ ಮೇಡಮ್, ಸ್ವಲ್ಪ ತಡ್ಕೊಳ್ಳಿ ಪ್ಲೀಸ್. ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. ಸ್ವಲ್ಪ ತಡ್ಕೊಳ್ಳಿ ಮೇಡಮ್. ಹೊಟ್ಟೆ ನೋವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಮೇಡಮ್. ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಹೇಗೆ ಕಡಿಮೆ ಆಗುತ್ತೆ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ದಿದ್ರೆ ಕಡಿಮೆ ಆಗಲ್ಲ. ಪ್ಲೀಸ್ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಪ್ಲೀಸ್. ಪ್ಲೀಸ್. ಅಗತ್ಯ ಇಲ್ಲ ಮೇಡಮ್. ಶ್ಯಾಮ ಹೇಗೆ ಬಂದ್ಲು? ಇವಳು ಹೋಗ್ಲಿಲ್ವಾ? ಈ ಕಷಾಯ ಕುಡಿದ್ರೆ ಹೊಟ್ಟೆ ನೋವು ಹೊಟ್ಟೆಲೇ ಮಾಯ ಆಗುತ್ತೆ. ಕಷಾಯನಾ? ಹೌದು ಮೇಡಮ್. ನಮ್ಮ ಹಳ್ಳಿ ಕಡೆ ಯಾವ ರೀತಿ ಹೊಟ್ಟೆ ನೋವಾದ್ರೂ ಸರಿ, ಈ ಕಷಾಯನೇ ಕುಡಿಸೋದು. ಕೆಲವೊಂದ್ ಮಕ್ಕಳಿಗೆ ಸ್ಕೂಲ್ ತಪ್ಪಿಸ್ಕೊಳ್ಬೇಕು ಅಂತ ಹೊಟ್ಟೆ ನೋವು ಅಂತ ನಾಟಕ ಮಾಡ್ತಾರಲ್ವಾ, ಅಂತ ಹೊಟ್ಟೆ ನೋವು ಕೂಡ ಈ ಕಷಾಯನೇ ಕೊಡೋದು. ಹೊಟ್ಟೆ ಪೂರ್ತಿ ಕ್ಲೀನ್ ಆಗ್ಬಿಡತ್ತೆ. ಏನ್ ಹಾಗೆ ನೋಡ್ತಿದ್ದೀರಾ ಮೇಡಮ್? ಕುಡೀರಿ. ನನಗೆ ಈ ರೀತಿ ಕಷಾಯ ಕುಡಿಯೋ ಅಭ್ಯಾಸ ಇಲ್ಲ. ಕುಡಿಸೋದು ನನಗೆ ಅಭ್ಯಾಸ ಇದೆ. ಅದೇ ಮೇಡಮ್, ನಿಮ್ ಹಾಗೆ ಹೊಟ್ಟೆ ನೋವಿಂದ ಒದ್ದಾಡ್ತಿರೋರ್ಗೆ ಈ ಕಷಾಯ ಕುಡಿಸೋದು
ನನಗೆ ಅಭ್ಯಾಸ ಇದೆ ಅಂತ ಹೇಳ್ತಿದ್ದೀನಿ. ಇದನ್ ಕುಡಿದ್ರೆ 2 ನಿಮಿಷಕ್ಕೆ ನಿಮ್ ನೋವು ಹಾರ್ ಹೋಗುತ್ತೆ. ಕುಡೀರಿ. ನಾನು ಕುಡಿಯಲ್ಲ. ಇಂಥದ್ರ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ. ಹಾಗಂದ್ರೆ ಹೇಗೆ ಟೀಚರ್? ನಮ್ಮ ಶ್ಯಾಮಗೆ ಈ ಥರ ಮನೆ ಮದ್ದುಗಳು ತುಂಬಾನೇ ಗೊತ್ತು. ಹೆದರ್ಕೋಬೇಡಿ. ನಮ್ಮ ಮಮ್ಮಿಗೆ ಕಾಲ್ ನೋವು ಬಂದು ಸಫರ್ ಆಗ್ತಿದ್ದ ಕೂಡ ಹೀಗೆ ಶ್ಯಾಮ ಮನೆ ಮದ್ದು ಮಾಡಿಕೊಟ್ಲು. ತಕ್ಷಣ ಕಡಿಮೆ ಆಯ್ತು. ನನ್ ಮಾತ್ ಕೇಳಿ ಕುಡೀರಿ ಮೇಡಮ್. ನಾನು ಕುಡಿಯಲ್ಲ. ನೋಡ್ರಿ ಮೇಡಮ್ ಅವರು ನಮ್ ಮಾತ್ ಕೇಳೋ ಹಾಗಿಲ್ಲ. ನಮ್ಮ ಊರಲ್ಲಿ ಹೀಗೆ ಮಾತ್ ಕೇಳ್ದಿರೋ ಹೊಟ್ಟೆ ನೋವಿನ ಪೇಷಂಟ್ಸ್ಗೆ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಬಲವಂತವಾಗಿ ಬಾಯಿ ತೆಗ್ಸಿ ಬಾಯಿಗೆ ಈ ಕಷಾಯ ಹಾಕ್ತೀವಿ. ನಾನು ಬಲವಂತವಾಗಿ ಇವ್ರ ಬಾಯಿ ತೆಗಿಸ್ತೀನಿ, ನೀವ್ ಕಷಾಯ ಕುಡಿಸ್ಬಿಡಿ. ಬೇಡ, ಕುಡಿಸ್ಬೇಡಿ. ಹಾಗಾದ್ರೆ ನೀವೇ ಕುಡೀರಿ ಮೇಡಮ್. ಕುಡಿಲೇಬೇಕಾ? ಕುಡಿಲೇಬೇಕು. ಹೊಟ್ಟೆ ನೋವಿದ್ದಾಗ ಈ ರೀತಿ ಕಷಾಯ ಕುಡಿಯೋದು ತಪ್ಪಾರ್ದು. ಕುಡೀರಿ ಮೇಡಮ್. ಅಬ್ಬಾ, ಸ್ವಲ್ಪನೂ ಚೆನ್ನಾಗಿಲ್ಲ. ನಾನು ಕುಡಿಯಲ್ಲ. ಹೊಟ್ಟೆ ನೋವು ಮಾತ್ರ ಚೆನ್ನಾಗಿತ್ತಾ? ಆ ನೋಗಿಂತ ಈ ಔಷಧಿನೇ ಒಳ್ಳೇದಲ್ವಾ? ಕುಡೀರಿ ಮೇಡಮ್. ಕುಡಿತೀರೋ ಇಲ್ವೋ? ಬೇಗ. ಇಲ್ಲಿ ನೋಡಿ, ಟೈಮ್ ನೋಡ್ಕೊಳ್ಳಿ. ಕರೆಕ್ಟ್ ಆಗಿ 2 ನಿಮಿಷಕ್ಕೆ ಹೊಟ್ಟೆ ನೋವು ಕಡಿಮೆ ಆಗತ್ತೆ. ಒಂದ್ ವೇಳೆ ಕಡಿಮೆ ಆಗಿಲ್ಲ ಅನ್ಕೊಳ್ಳಿ, ಇನ್ನೊಂದ್ ಗ್ಲಾಸ್ ಕೊಟ್ರೆ ಸಾಕು. 10 ನಿಮಿಷಕ್ಕೆ ಕಡಿಮೆ ಆಗ್ಬಿಡತ್ತೆ. ಇನ್ನೊಂದ್ ಗ್ಲಾಸಾ? ಕಡಿಮೆ ಆಗಿಲ್ಲ ಅಂದ್ರೆ ಕುಡಿಸ್ತೀನಿ ಮೇಡಮ್. ಕಡಿಮೆ ಆದ್ರೆ ಯಾಕೆ ಕುಡಿಸ್ತೀನಿ? ಈಗ ಹೊಟ್ಟೆ ನೋವು ಕಡಿಮೆ ಆಯ್ತು ಅಂತ ಹೇಳ್ಬೇಕು. ಇಲ್ದಿದ್ರೆ ಇನ್ನೂ 1 ಗ್ಲಾಸ್ ಕುಡಿಸ್ತಾಳೆ. ಶ್ಯಾಮ, 2 ಮಿನಿಟ್ಸ್ ಆಯ್ತು. ಈಗ ಹೇಗಿದ್ದೀರಾ ಮೇಡಮ್? ಕಡಿಮೆ ಆಯ್ತು, ಕಡಿಮೆ ಆಯ್ತು. ನನಗೆ ಹೊಟ್ಟೆ ನೋವಿಲ್ಲ, ಕಡಿಮೆ ಆಗೋಯ್ತು. ಸ್ವಲ್ಪನೂ ಇಲ್ಲ. ಪೂರ್ತಿ ಕಡಿಮೆ ಆಯ್ತಲ್ಲ? ಇನ್ನೂ ಸ್ವಲ್ಪ ಇದೆಯಾ? ಇಲ್ಲ ಇಲ್ಲ, ಪೂರ್ತಿನೇ ಕಡಿಮೆ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್ ಮೇಡಮ್. ಹೊರಡೋಣ ರೀ, ನಮ್ಗೆ ಟೈಮ್ ಆಗ್ತಿದೆ, ಬೇಗ ಹೋಗ್ಬೇಕು. ನೀವು ರೆಸ್ಟ್ ತಗೊಳ್ಳಿ ಮೇಡಮ್. ಸರಿ ಅಖಿಲ್, ನೀವಿನ್ ಹೊರಡಿ. ಬಾ ಶ್ಯಾಮ. अपवित्र पवित्रो वा सर्वावस्थान्गतोऽपि वा यस्मरेत् पुण्डरीकाक्षं सभाभ्यन्तरस्थितिः श्रीमन्
ಶ್ರೀಮನ್ಮಹಾಗಣಾಧಿಪತೇ ನಮಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಓಂ ಭೂಪಾದೌ ಯಸ್ಯ ನಾಭಿಃ ವಿಯದ ಅಸುರಣ್ಯ ಚಂದ್ರ ಸೂರ್ಯೋ ಜನೈತ್ರಿ. ಓಕೆ ಕಣೋ, ಓಕೆ, ಬೇಗ ಬಂದ್ಬಿಡಿ. ಇಲ್ಲಿ ಪೂಜೆಗೆಲ್ಲ ಏರ್ಪಾಡಾಗ್ತಿದೆ. ಸರಿ, ಹಾಗಾದ್ರೆ ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರ ಡ್ಯಾಡಿ, ಅಖಿಲ್ ಹೊರಟಿದಾನಂತೆ, ಇನ್ನೊಂದು 10 ನಿಮಿಷದಲ್ಲಿ ಬರ್ತಾನೆ. ಹಾ, ಸರಿ. ಶ್ರೀಮನ್ಮಹಾಗಣಾಧಿಪತೇ ನಮಃ. 10 ನಿಮಿಷದೊಳಗೆ ಅವ್ರು ಬಂದ್ರೂ ಕೂಡ ಇಲ್ಲಿ ಭೂಮಿ ಪೂಜೆ ನಡೆಯೋದೇ ಇಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಈ ಜಾಗ ತಗೊಂಡಿರೋ ನಿಜವಾದ ಓನರ್ ಬರ್ತಾನೆ, ಭೂಮಿ ಪೂಜೆನ ನಿಲ್ಲಿಸ್ತಾನೆ. ನಿಪಾದೂರ್ಧೌದೈ ಪುರುಷಃ ಪಾದೋಸ್ಯಃ ಭವಾನ್ ಪುನಃ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಇಲ್ಲೋಡಿ, ಪೂಜೆಗೆ ಎಲ್ಲ ಸಿದ್ಧ. ದಂಪತಿಗಳು ಪೀಠದ ಮೇಲೆ ಕೂತ್ಕೊಂಡ್ರೆ ಕಾರ್ಯಕ್ರಮ ಶುರು ಮಾಡೋಣ. ಇನ್ನೊಂದು 10 ನಿಮಿಷಕ್ಕೆ ನನ್ನ ತಮ್ಮನೂ ಬಂದ್ಬಿಡ್ತಾನೆ. ಅವ್ರು ಬರ್ತಿದ್ದ ಹಾಗೆ ಶುರು ಮಾಡೋಣ. ಆದರೆ ಈಗ ಮುಹೂರ್ತ ಹತ್ರ ಬಂದಿದೆ, ಬೇಗ ಪೂಜೆ ಶುರು ಮಾಡೋದು ಒಳ್ಳೇದು. ಹಾಗೆ ಆಗ್ಲಿ ಪುರೋಹಿತ್ರೆ, ಪೂಜೆ ಶುರು ಮಾಡೋಣ. ಅಖಿಲ್ ಬಂದು ಜಾಯಿನ್ ಆಗ್ತಾನೆ.